ಒಂದು ಒಳ್ಳೆಯ ಒಂದು ಕಲ್ಯಾಣ ಕರ್ನಾಟಕ ಆಗ್ಲಿಕ್ಕೆ ಸಾಧ್ಯದ, ಈ ಕಲ್ಯಾಣ ನಾಡು ಆಗ್ಲಿಕ್ಕೆ ಸಾಧ್ಯದ. ಕನ್ನಡ ನಾಡು ಕನ್ನಡ ಅಭಿವೃದ್ಧಿ ಒಂದು ಒಳ್ಳೆಯ ಏನಪ್ಪ ಅಂತಂದ್ರೆ ಸುಸಂಸ್ಕೃತ ಜಿಲ್ಲೆ ರಾಜ್ಯ ಅದ. ಇಲ್ಲಿ ಒಂದು ಸಂಸ್ಕೃತಿ ಉಳಿಬೇಕಾದ್ರೆ ತಾವೆಲ್ಲ ಇದಕ್ಕೆ ಸ್ಪಂದಿಸಬೇಕು. ಅದೇ ರೀತಿಯಾಗಿ ಈ ಹಿಂದೆ ಏನದ ಕೃಷ್ಣರಾಜ ಒಡೆಯರು ಅವರ ರಾಣಿಯವರು ಕೂಡ ತಮ್ಮ ಮೈ ಮೇಲಿರ್ತಕ್ಕಂಥ ಬಂಗಾರ ಒಡವೆಗಳನ್ನು ಕೂಡ ಮಾರಿ ಏನದ KRS ಡ್ಯಾಮ್ಗೆ ಹಾಕಿದ್ದಾರೆ. ಅಂಥ ಪರಿಸ್ಥಿತಿ ಈಗ ನಿಮಗೆ ಎದುರಾಗಲ್ಲ. ಯಾಕಂದ್ರೆ ಸಾಕಷ್ಟು ಸರ್ಕಾರದ ಅನುದಾನವನ್ನು ಬಿಡುಗಡೆ ಮಾಡ್ತದೆ. ಆ ಅನುದಾನ ಸದ್ಬಳಕೆ ಆದರೆ ಎಷ್ಟೋ ಅಭಿವೃದ್ಧಿಗಳನ್ನು ಕಾಣಕ್ಕೆ ಸಾಧ್ಯ ಅದ. ಇವತ್ತೆಲ್ಲ ತಾಲೂಕಿನಲ್ಲಿ ಆದಂಥ ಎಲ್ಲ ತಮ್ಮ ಕಳಪೆ ಕಾಮಗಾರಿಗಳು ನೋಡಿದ್ರೆ ಬಹಳ ಒಂದು ದುಃಖಕರ ಮತ್ತು ಕಳವಳಕರ ವಿಷಯ ಆಗಿದೆ. ಅದಕ್ಕೆ ತಾವೆಲ್ಲ ಎಚ್ಚೆತ್ತುಕೊಳ್ಬೇಕು. ಈ ರೀತಿ ಆಗಬಾರ್ದು. ತಮಗೆಲ್ಲ ಸಿಕ್ಕಂಥ ಒಂದು ಅವಕಾಶಗಳು ಕೊಟ್ಟಿದ್ದಾರೆ. ಜನಪ್ರತಿನಿಧಿಯಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅದನ್ನು ಉಳಿಸ್ಕೋರಿ ಅಂತಕ್ಕಂಥದ್ದು ಮತ್ತೊಮ್ಮೆ ನಾ ಏನಪ್ಪ ಅಂತಾರೆ ಪುನಃ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಂಡು ಇದರ ಜೊತೆಗೆ ತಮಗೆ ಈ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ನಾವೆಲ್ಲ ತಾಲೂಕಿನಾದಂಥ ಎಲ್ಲ ರೈತರು ಮತ್ತು ಬಡ ಜನರು ಕೂಡ ಹೇಳಿದ್ದಾರೆ ನಾವೇನಾದ್ರು ಮುಷ್ಕರ ಮಾಡೋಣ ಅಂತೇಳಿ. ಆ ಸಂದರ್ಭ ನೀವು ತಂದ್ಕೋಬಾರ್ದು. ತಾವು ಎಚ್ಚೆತ್ಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ರಿ. ನಮ್ಮನ್ನು ಜನರನ್ನ ಏನಪ್ಪ ಅಂತಂದರೆ ಬೀದಿಗೆ ಬಿದ್ದು ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ಯಾರು ಬಂದಾರ ಈ ಮೊದಲು ಯಾರೇ ಬಂದವ್ರಿ? ಯಾರು ಮುಕ್ಕಿದ್ದೇವೆ. ಆದ ಕಾರಣ ಎಲ್ಲ ಮಂದಿ ಬಹಳ ಹೈರಾಣ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವರಿಗೆ ಏನ್ರೇ ಗೌರ್ಮೆಂಟ್ ಸಹಾಯ ಮಾಡಬೇಕಂದ್ರೆ ತಮ್ಮ ನಿವೃತ್ತಿ ಮಾಡಿ ಕೇಳ್ಕೊಳ್ತಿದ್ದೀವಿ. ಈಗ ಬಂದಾರಲ್ರಿ, ಈಗ ಏನೋ ಸಹಾಯ ಮಾಡ್ಯಾರಲ್ಲ. KD ಪೂಜೆಗೆ ಇವತ್ತಿನ ದಿವಸ ಮಂದಿ ಅನ್ನದಾನ ಮಾಡಿ ಹೋಗಿರ್ತಾರೆ. KG ಪೂಜಾರಿ ಸರ್ ಅವರು ತಂದು ನಿಮಗೆ ಹಬ್ಬದೆಲ್ಲ ಊಟಕ್ಕೆ ಏನು ಇರಬೇಕು ದಿನಸಿ ವಸ್ತುಗಳನ್ನು ಕೊಟ್ಟಿದ್ದಾರೆ. ಈಗ ಏನು ಹೇಳ್ತೀರಿ? ಈಗ ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ಎಲ್ಲರೂ ಬಂದು ಹೋದ್ರು ಕೂಡ ಏನು ಮಾಡಿಲ್ಲ. ಮಾಡಿದಾರೋ ಇಲ್ಲೋ? ಮತ್ತೆ ಈಗ ಮಾಡಿದಾರಲ್ಲ ಸಾಹೇಬ್ರು ಏನು ಮಾಡಿದಾರ, ನಿಮ್ಗೇನು ಏನು ಅನ್ಸಕತ್ತದ ಇದ್ರ ಬಗ್ಗೆ? ಸಾಹೇಬ್ರು ಮಾಡ್ಯಾರ, ಸಹಾಯ ಮಾಡ್ಲಕತ್ತಾರ. ಬಡವ್ರಿಗೆ ಭಾಳ ಇಲ್ದ ಹೇಳ್ರಿ ಅಲ್ಲಿ ಹಾಕ್ಯಾರ. ಅಂದ್ರೆ ಈ ದಿನ ನಮಗೆ ಯಾರು ಭೀ ನೋಡಿಲ್ಲ, ಯಾರು ಭೀ ಮಟ್ಟಿಲ್ಲ, ಯಾರು ಇಲ್ಲ. ಇವ್ರು ಮಾಡ್ಯಾರ, ಇವ್ರು ಕಲ್ಯಾಣ ಆಗ್ಲಿ ಅಂತ ಇವ್ರು ನಮ್ಮಂತಾರ ಬಡವ್ರಿಗೆ ಅನ್ನಾರ ಇವ್ರು ನೋಡ್ಕೊತ ಹೋಗ್ಲಿ. ಅಂದ್ರೆ ನಮ್ಗೆ ಮನೆ ಮಾಡೋ ಜನ ಇಸ್ಕೊಳ್ರಿ. ಕೈ ಮುಗ್ದು ಹೇಳ್ತೀವಿ ನಾವು. ನಮ್ಮ ಮಕ್ಕಳದೇನು ಇದ್ದೇವೆ, ನಮ್ದೇನು ಹಳತಾನ ಹಾರ್ಲಕತ್ತಲ್ರಿ. ಈಗ ನಮ್ಮ ಮನೆ ಬೇಕು ನೋಡ್ರಿ ಇರ್ಲಕ್ಕ. ನಮಗೆ ಅನ್ನ ನೀರ ನಾವು ಯಾರು ಹಾಕ್ಬೇಕ್ರಿ? ಯಾರು ಭೀ ಹೇಳ್ತಾರ. ಒಬ್ಬರು ಕಟ್ಟಿ ಒಬ್ಬರು ನೋಡಿಲ್ಲ. ನೋಡಿಲ್ಲ, ಯಾರು ನೋಡಿಲ್ಲ. ಇವ್ರಿಗೆ ಹೇಳ್ತೀವಿ, ನಿಮ್ಗೆ ಬರಕ್ಕಾಗಲ್ಲ, ಇವ್ರು ಬರ್ಲಿ, ಭೇಟಿ ಮಾಡಿಸಿ ಹೇಳಮ್ಮ. ಅದೇ ಹೇಳ್ತೀನಲ್ಲ, ಇದ್ರಾಗ ನೀರಾಗಿ ಮುಳುಗೋಬೇಕಲ್ಲ, ಅದಕ್ಕೆಲ್ಲ ಅವ್ರು ಹೇಳ್ಬೇಕಲ್ಲ. ಬಂದಾಗ ನೀವೆಲ್ಲ ಹೇಳ್ಬೇಕ್ರಿ. DC ತಹಶೀಲ್ದಾರು ಮತ್ತು MLAಗಳು ಬರ್ತಾರೆ, ಶಾಸಕರು ಬರ್ತಾರೆ. ಅವ್ರ ಮುಂದೆ ನಿಮ್ಮೆಲ್ಲ ಸಮಸ್ಯೆಗಳು ತೋಡ್ಕೋಬೇಕು. ಹೌದಾ? ಈಗ ನಮ್ಮ ಮುಂದೆ ಹೇಳಿರಿ, ನಾವು ಅವ್ರಿಗೆ ತಿಳಿಸ್ತೀವಿ. ಹೌದಾ? ಒಂದ್ ವೇಳೆ ಅವ್ರಿಗೆ ಇನ್ನೊಮ್ಮ ಪುನರ್ವಸತಿ ಇದಾಗಬೇಕು. ಮತ್ತೆ ಇಲ್ಲಿ ನಿಮ್ಮ ಏನು ಕಷ್ಟಗಳ ಬಗ್ಗೆ ನಾವು ಏನಪ್ಪ ತಿಳಿಸ್ತೀವಿ. ಏನಮ್ಮ ಅಜ್ಜಿ, ನಿಮ್ಮ ಸಮಸ್ಯೆ ಹೇಳ್ತೀವಿ. ಈಗ ಆಗ್ಯದಲ್ರಿ, ಎಲ್ಲರೂ ಆಗಿನೇ. ಈಗ ತಿಂಗಳ ದಿನ ಸಾಲಾಗಿದ್ದೇನು ಮಕ್ಕಳು ಮರಗಳು ಯಾರು ಒಬ್ಬರೇ ಬಂದಿಲ್ಲ ನೋಡ್ರಿ. ಒಬ್ಬರು ಬಂದಿಲ್ಲ, ಒಬ್ಬರು ಒಂದು ದಾಳಿ ಏನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ನೋಡ್ರಿ. ಹಬ್ಬ ಶಾಂತಿ ಕೊಡ್ರಿ ಸರ್. ಎಲೆಕ್ಷನ್ದಾಗಾರೆ ಬರ್ತಾರಲ್ರಿ? ಹಂಗೆ ತುಳ್ಕೋತ ಕೈ ಜಡ್ಕೋತ ಬರ್ತಾರ. ಈಗ ರೀ ಸಾಹೇಬರು ಕೊಡ್ಲಕತ್ತಾರ್ರಿ, ಅವ್ರು ಏನು ಹೇಳ್ತೀರಿ ಈಗ ಹಬ್ಬದ ಬಗ್ಗೆ? ಅವ್ರಿಗೆ ಎಲ್ಲ ಕಲ್ಯಾಣ ಆಗಲ್ರಿ. ಎಲ್ಲ ಕಲ್ಯಾಣ ಆಗಿ ನಮ್ಮ ಎಲ್ಲ ಬಡವರಿಗೆ ಸಹಾಯ ಮಾಡ್ಕೊತ ಹೋಗಿ ಅವ್ರು. ಈಗ ನೋಡ್ರಿ, ತಿಂಗಳು ಆಯ್ತಾನಿ, ನಮ್ಗೆ ಏನು ಇಲ್ರಿ ಅಲ್ಲಿ. ಇಲ್ಲಮ್ಮ ಬರ್ತಾರ. ಮತ್ತೆ ಈಗ ನಮ್ಗೆ ಇರ್ಲಕ್ಕ ವರ್ಷಿಗೆ ಹೋಗೋದು ಬರ್ತಾರ, ಮನೆಗೆ ಇರೋದು. ಹಬ್ಬ ಮಾಡ್ರಿ ಸರಿಯಾಗಿ ಎಲ್ಲ. ಮನೆ ಬಿ ಅಲ್ಲಿ ಮಾಡ್ಬೇಕ್ರಿ. ಊರಲ್ಲಿ ಮಂದಿ ಮನೆ ಬಿ ತಹಶೀಲ್ದಾರಿಗೆ MLA ಅವ್ರಿಗೆ ಹೇಳಿಕೆ ಮಾಡ್ತೀವಿ. ಎಷ್ಟೋ ಇದಕ್ಕೆ ಇದು ಮ್ಯಾಲ ಹಾಡಿತ್ರಿ. ಯಾವಾಗ ಬಂದು ನೋಡಿದ್ರೆ ಏನೂ ಕೊಟ್ಟಿಲ್ಲ ನಮಗೆ. ಒಳಗೆ ಹೋಗಿದ್ರು
ಯಾರು ದಾಸ್ ಮಾಡಂಗಿಲ್ರಿ. ಎಷ್ಟು ಮಂದಿ ಬಂದು ಹೋಗ್ಯಾರಿ, ಫೋಟೋ ತಗೊಂಡಾರಿ, ಏನು ಕೊಟ್ಟಿಲ್ಲ ಬಿಟ್ಟಿಲ್ರಿ. ಆಯ್ತು ಪ್ಯಾಟಿಗೆ ಹೋಗಿ ಬಂದಿದ್ದಾರೆ, ಏನು ಕೊಟ್ಟಿಲ್ಲ ಬಿಟ್ಟಿಲ್ರಿ. ಇನ್ನ ಅವ್ರಿಗೆ ಅಂದ್ರೆ ಇದೇ ನೋಡ್ರಿ ಬಂದಿದ್ರು. ಯಾರು ಇವ್ರು ಕೊಟ್ಟಾರಲ್ರಿ? ಯಾರು ಇವ್ರು ಏನ್ ಕೊಟ್ಟವ್ರು ಅವ್ರ ಹೆಸರು ಗೊತ್ತಿಲ್ಲ ಅಲ್ರಿ ನಮ್ಗ. KG ಪೂಜಾರಿ ಸರ್, ತೇಜ ಪೂಜಾರಿ ರೀ. KG ಪೂಜಾರಿ. ಇದೇ ನೋಡ್ರಿ ನಮಗ್ ಬಂದಿದ್ರು. ಯಾರು ಕೊಟ್ಟಿಲ್ಲ. ಒಬ್ರು ಏನು ಕೊಟ್ಟಿಲ್ಲ. ಆಡಳಿತ ಪಕ್ಷದವರು ಯಾರು ವಿರೋಧ ಪಕ್ಷದ ಒಬ್ರು ಕೊಟ್ಟಿಲ್ರಿ. ಫೋಟೋ ತಕೊಂಡ್ ಹೋಗ್ಯಾರ, ಬಂದಿಲ್ರಿ ಅವ್ರು. ಯಾರು ಏನು ಕೊಟ್ಟಿಲ್ರಿ. ಆಡಳಿತ ಪಕ್ಷ ಇರಲಿಕ್ರಿ, ಶಾಸಕರು ಪುತ್ರ ಇಲ್ಲಿ ಊರಿನ ತನ ಬಂದಾರ. ಊರಿನ ತನ ಬಂದು ಅವರು ಬ್ಯಾರೆ ರೋಡಿನೇ ಬಂದು ರೋಡಿನ ಹೋಗ್ಯಾರ. ಯಾರ ಮನೆಗೆ ನೀರು ಹುಕ್ಕ್ಯಾವ, ಯಾರ ಮನೆಗೆ ಇಲ್ಲ ಅಂತೇಳಿ ಅವ್ರು ಯಾರಿಗ ಮನೆಗೆ ಸ್ಪಂದಿಸಿಲ್ಲ. ನಾ ಹೋಗಿ ಸ್ವತಃ ಸ್ಟಿಕ್ಜರ್ಗಿ ಬ್ರಿಡ್ಜ್ ಮೇಲೆ ನಮಸ್ಕಾರಿ ಗೌಡ್ರ ಅಂದ್ರೆ ನನಗೆ ಕಿಮ್ಮತ್ ಇರ್ಲಾರ್ದಂಗ ಅವ್ರು ಗಪ್ಪಾಗಿ ಹೋಗ್ಯಾರ. ಇಟ್ಟಾದ್ರೂ ನಾವು ಏನು ಮಾಡಿಲ್ಲ. ಇಲ್ಲಿ ಮನೆ ತನ ನೀರು ಬಂದು ನೀರು ಹುಕ್ಕಿದ್ರು ಅವ್ರು ಬಂದು ನಮಗ್ ಸ್ಪಂದಿಸಿ. ಈಗ KG ಪೂಜಾರಿ ಅವ್ರು ಇದು ಮಾಡ್ಯಾರಲ್ಲ, ಎಲೆಕ್ಷನ್ ದಾಗ ಬಂದು ನಮಸ್ಕಾರ ಮಾಡ್ತಾರ, ಕಾಲ ಕೈ ಬೀಳ್ತಾರ್ರಿ, ಸಲಾಮ್ ಅಲೈಕುಮ್ ಅಂತಾರ್ರಿ, ಹೇಳಿ ಮಾಡ್ತಾರ. ಎತ್ತಿ ಬಿಡ್ತಾರ್ರಿ. 200 ರೂಪಾಯಿ ಹುಡುಗರಿಗೆ ಒಂದು ಪ್ಯಾಕೆಟ್ ಹೆಚ್ಚು ಕೊಡ್ತಾರ. ಮನೆಯವ್ರಿಗೆ ಇದು ಮಾಡ್ತಾರೆ. ಪ್ಯಾಕೆಟ್ ಕೊಟ್ಟು ಗೋಡ್ ಹಾಕೊಂಡು ಹೋಗ್ತಾರೆ. ಆದ್ರೆ ನಿಮ್ ಕಷ್ಟ ಈಗ ಎದ್ದಾಗ ಯಾರು ಬರಲ್ಲ. ಯಾರು ಒಬ್ರು ಬರಂಗಿಲ್ಲ. ನಮ್ ಕಷ್ಟ ಅಂತ ಬಂದದ. ಎಂದ್ ನೀರ್ ಬಂದವ್ರಿ, ತಿಂಗಳ ದಿನ ಆಯ್ತ್ರಿ. ನೀರ್ ಬಂದ್ ಹೋಲ್ಕತ್ತೇವ್ರಿ. ನಾವು ರಾತ್ರಿ ನಿದ್ದೆ ಮಾಡಿಲ್ರಿ. ಬರೀ ಹೊಸ ಮಂದಿ ಗಾಳಿ ಆಗಿಲ್ಲ. ದೇವ್ರ ಗುಡಿ ಮೇಲೆ ಕೂತಿದೇವ್ರಿ. ಹೆಣ್ಣಾಳ ಗಂಡಾಳ ಸ್ವತಃ ಇಲ್ಲಿ ಊರಾಗ ನೀರ್ ಇದ್ದಾಳಿಗೆ ಬಂದಾರ್ರಿ. ಮತ್ ಮನಿಗೆ ಹೋದ ನೀರ್ ಇದ್ದಾಳಿಗೆ ಬಂದಾರ ಶಾಸಕರ ಪುತ್ರ. ಮತ್ತೆ ಯಾರು ಮಂದಿ ಪುತ್ರನೇ ಬಂದಾರ. ಆದ್ರ ಅವ್ರು ಏನೋ ಸ್ಪಂದಿಸ್ಲಾರ್ದೆ ಹೋಗ್ಯಾರ ನಮ್ಗೆ. ಈಗ KG ಪೂಜಾರಿ ಅವ್ರು ನಿಮ್ಗೆಲ್ಲ ಆಹಾರ ಧಾನ್ಯಗಳದ್ದು ಇದು ಕೊಟ್ರಲ್ಲ, ಏನ್ ಹೇಳ್ತೀರಿ? ಅವ್ರಿಗೆ ಮಾಡಿ ಧನ್ಯವಾದಗಳು ಹೇಳ್ಬೇಕಾಗ್ತದ್ರಿ. ಬಂದವ್ರು ಕೇಳಗತ್ತಾರ್ರಿ. ನಮ್ಗೆ ಏನಿದೆ ನಮ್ಮ ಹಳ್ಳಿ ನೋಡ್ಯಾರಿ, ಅವ್ರಿಗೆ ಧನ್ಯವಾದಗಳು ರೀ. ಮನೆಗಳು ದಂಡಿಗಿರಿ. ನಮ್ಗೆ ಯಾರು ಏನ್ ನಾಯಿ ದಾದ್ ಮಾಡಂಗಿಲ್ರಿ. ಊರಾಗ ಯಾರಕ್ಕೆ ದಾದೆ ಮಾಡಂಗಿಲ್ರಿ. ನಮ್ಗೆ ಹೆಂಗ್ ಮಾಡೋದು?